ಖಾಸಗಿ ಶಾಲೆಗಳ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಅವುಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರು ಹೇಳಿದರು. ರಾಯಚೂರು ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟ ರೂಸ್ಮದ ವತಿಯಿಂದ ಶನಿವಾರ ನಗರದ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ 22ನೇ ವರ್ಷದ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ವಿವಿಧ ಸಾಧಕರಿಗೆ ರೂಸ್ಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣಕ್ಕೆ ಅಗ್ನಿಶಾಮಕ ದಳದ ಇಲಾಖೆ ಪರವಾಗಿ ಸೇರಿದಂತೆ ಕೆಲ ಕಠಿಣ ನಿಯಮ ಸಡಿಲಿಕೆ ಮಾಡಬೇಕು, ಈ ಹಿಂದಿನಂತೆ ಮತ್ತೆ RTE ಯೋಜನೆ ಜಾರಿ ಮಾಡಬೇಕು ಎನ್ನುವುದು ಸೇರಿದಂತ ಹಲವು ಸಮಸ್ಯೆಗಳ ಬಗ್ಗೆ ಖಾಸಗಿ ಶಾಲೆ ಆಡಳಿತ ಮಂಡಳಿಯವರು ನನ್ನ ಗಮನಕ್ಕೆ ತಂದಿದ್ದಾರೆ. ಹಲವು ಕಷ್ಟ ಸಮಸ್ಯೆಗಳ ಬಗ್ಗೆ ಶಾಲೆಗಳನ್ನು ನಡೆಸುತ್ತಿದ್ದಾರೆ. ನಿಮ್ಮ ಈ ಸಮಸ್ಯೆಗಳನ್ನು ಶಿಕ್ಷಣ ಇಲಾಖೆಯ ಸಚಿವರ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸುವೆ ಎಂದು ಅವರು ಭರವಸೆ ನೀಡಿದರು. 15 ವರ್ಷಗಳ ಹಿಂದಿನ ಅನುದಾನ ರಹಿತ ಶಾಲೆಗಳಿಗೆ ಅನುದಾನ ನೀಡಲು ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ಈ ಚಿಂತನೆ ಸಕಾರಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ನನ್ನದೇ ಆದ ಒತ್ತಡ ಹಾಕಿ ಪ್ರತಿ ಹಂತದಲ್ಲಿ ಈ ವಿಷಯದ ಪರ ಬೆಂಬಲಕ್ಕೆ ನಿಲ್ಲುವೆ ಎಂದು ಅವರು ಹೇಳಿದರು. ಮಂಚೂಣಿಯಲ್ಲಿ ನಿಂತು ನಮ್ಮಂತ ಯುವಕರಿಗೆ ಇವತ್ತು ದಿವಸ IIT ಆಗಿರ್ಬೋದು, ಏನ್ ಆಗಿರ್ಬೋದು, ಇನ್ನು ಹಲವಾರು ವಿಷಯಗಳಲ್ಲಿ ಬಹಳಷ್ಟು ಜನ ಬೈದಿದ್ದಾರೆ, ಪ್ರಧಾನಮಂತ್ರಿಗಳಂತ ಬೈದಿದ್ದಾರೆ. ಲೋಕಲ್ ಬಾಡಿ ಹಲವಾರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸಂಧಿ ನೀಡುವವರಿಗೆ ಗೌರವಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಮುಂದಿನದಾಗಿ ಈ ಸನ್ಮಾನವನ್ನು ಸ್ವೀಕಾರ ಮಾಡಬೇಕೆಂದು ಹೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನದಾಗಿ ಶ್ರೀಮತಿ ಮಮತಾ ಅವರು ಮುಂದೆ ಬರಬೇಕು. ಎರಡನೇದಾಗಿ ಫೋಟೋಗಳನ್ನು ತೆಗೆದುಕೊಳ್ಳುತ್ತಾರೆ. ಎಲ್ಲ ಸನ್ಮಾನಿತರು ಹಿಂಬದಿಯಲ್ಲಿ ಕೊಟ್ಟುಕೊಳ್ಬೇಕನ್ನೋದನ್ನು ಕೇಳ್ಕೊಳ್ತಾ. ಧನ್ಯವಾದಗಳು. ಭಾಷಣರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಜೋರಾದ ಚಪ್ಪಾಳೆ ಹೊಡೆಯುವುದರ ಮೂಲಕ ಅವರನ್ನ ಗೌರವವನ್ನು ಪೂರ್ವಕವಾಗಿ ಸಲ್ಲಿಸಿಕೊಳ್ಳಬೇಕು ಎಂದು ಹೇಳ್ಕೊಳ್ತಾ ಇದ್ದೀನಿ. ಯಾರೇ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಗೌರವಿಸ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೆ ಇರ್ತದೆ. ಆ ಕರ್ತವ್ಯ ನಿರ್ವಹಿಸಲಿಕ್ಕೆ ನಮ್ಮ ಶ್ರೀನಿವಾಸ್ ಅವರು ಮತ್ತು ಅವರ ಸಂಘಟಕರು ಭಾಳ ಅತ್ಯಂತ ಯಶಸ್ವಿಯಾಗಿ ಶಿಕ್ಷಕರ ದಿನಾಚರಣೆ ಜೊತೆಯಲ್ಲಿ ಇವತ್ತು ಗಣ್ಯಮಾನ್ಯರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಿ ಗೌರವಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಸಹಜವಾಗಿ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಹಾನ್ಪುರುಷರಾಗಿ ಶಿಕ್ಷಕ ಕ್ಷೇತ್ರಕ್ಕೆ ಗಟ್ಟಿ ಬುನಾದಿ ಹಾಕಿರ್ತಕ್ಕಂಥ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಸರ್ವೇಪಲ್ಲಿ ರಾಧಾಕೃಷ್ಣ ಅವರನ್ನು ಈ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಅಪಾರವಾದ ಕೊಡುಗೆ ನೀಡಿರ್ತಕ್ಕಂಥ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರನ್ನು ಇಲ್ಲಿ ಸ್ಮರಿಸಿಕೊಂಡು ಈ ತಿಂಗಳಲ್ಲಿ ನಡೀತಕ್ಕಂಥ ಶಿಕ್ಷಕರ ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ನಮ್ಮ ಅನುದಾನದ ಶಾಲೆಗಳಿರ್ಬೋದು, ಅನುದಾನ ರೈತ ಶಾಲೆಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳ ಮುಖಾಂತರ ಶಿಕ್ಷಕರಿಗೆ ಗೌರವಿಸ್ತಕ್ಕಂಥ ಒಂದು ಕೆಲಸ ಮಾಡೋದ್ರ ಜೊತೆಯಲ್ಲಿ ಅವರ ಜವಾಬ್ದಾರಿಯನ್ನು ಸಹಿತ ಅರಿವು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಇಡೀ ರಾಷ್ಟ್ರಾದ್ಯಂತ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿಗಾಗಲೇ ಶ್ರೀನಿವಾಸ್ ಅವರು ಮಾತನಾಡಿದರು, ನಮ್ಮ ನಾಗಿರೆಡ್ಡಿಯವರು ಮಾತಾಡಿದರು. ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳೆಲ್ಲ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು. ಈ ಖಾಸಗಿ ರೈತ ಶಾಲೆಗಳು ಏನು ಇವತ್ತು ಮಾಡ್ತಾ ಇದ್ದಾರೆ, ಅನೇಕ ತೊಂದರೆಗಳಿದೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಷ್ಟು ಕಷ್ಟಗಳು ನಡೆಸಿತ್ತು. ತಾವು ತಮ್ಮದೇ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಹಾಗೂ ಪರಿಶ್ರಮದಿಂದ ಈ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದಂಥ ಕೊಡುಗೆ ನೀಡ್ತಾರೆ. ಸರ್ಕಾರಿ ಶಾಲೆಗಳಿಗೂ ನಮ್ಮದು ಬಡ್ಜೆಟ್ ಇರ್ತದೆ, ಏಡೆಡ್ ಶಾಲೆಗಳಿಗೂ ಬಡ್ಜೆಟ್ ಇರ್ತದೆ. ಅನುದಾನ ರಹಿತ ಶಾಲೆಗಳಿಗೆ ಭಾಳ ಕಷ್ಟಕರವಾದಂಥ ಅನೇಕ ತೊಂದರೆಗಳು ನಮಗೆಲ್ಲ ಗಮನದಲ್ಲಿದೆ. ಅವನ್ನೆಲ್ಲವನ್ನೂ ಮೀರಿ ಈ ಸಂಸ್ಥೆಗಳೆಲ್ಲ ಶಿಕ್ಷಣದ ಸಹಕಾರದಿಂದ, ಪಾಲಕರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ
ಇಡೀ ರಾಜ್ಯದಲ್ಲಿ ಮತ್ತು ಅದರಲ್ಲಿಯೂ ಅತ್ಯಂತ ಈ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅನುದಾನ ರಹಿತ ಶಾಲಾ ಸಂಸ್ಥೆಗಳು ಮಾಡತಕ್ಕಂಥ ಈ ಶಿಕ್ಷಕ ಕ್ಷೇತ್ರಕ್ಕೆ ನೀಡತಕ್ಕಂಥ ಕೊಡುಗು ಬಹಳ ಅಪಾರವಾದ ಅಂತೇಳಿ ನಾನು ನಂಬಿದ್ದೀನಿ. ಯಾಕಂದರೆ ಇಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ರಾಯಚೂರಿನಲ್ಲಿ ಅತ್ಯಂತ ರಾಯಚೂರಿನ ಅಭಿವೃದ್ಧಿಗಾಗಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಎಲ್ಲ ದೃಷ್ಟಿಯಿಂದಲೂ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿ ರಾಯಚೂರಿನ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ 7 ಜನ ಮಹನೀಯರನ್ನು, ವಿವಿಧ ಕ್ಷೇತ್ರಗಳ 7 ಜನ ಮಹನೀಯರನ್ನು ಇವತ್ತು ಆಯ್ಕೆ ಮಾಡಿ ನಾವಿಲ್ಲಿ ರುಸ್ಮಾ ಅವಾರ್ಡ್ ಅಂತ ಕೊಡ್ತಾ ಇದ್ದೇವೆ. ಅದರಲ್ಲಿ ಪ್ರಥಮವಾಗಿ